ಹುತಾತ್ಮ ಪಿಎಸ್ಐ ಮಲ್ಲಿಕಾರ್ಜುನ ಬಂಡೆ ಪತ್ನಿ ಮಲ್ಲಮ್ಮ ವಿಧಿವಶರಾಗಿದ್ದಾರೆ. ಕಲಬುರಗಿ ನಗರದ ಜಯನಗರದಲ್ಲಿರುವ ಸಹೋದರಿ ಮನೆಯಲ್ಲಿ ನಿಧನರಾಗಿದ್ದಾರೆ ಮಲ್ಲಮ್ಮ. ಕಳೆದ ಹಲವು ದಿನಗಳಿಂದಲೂ ಬ್ರೈನ್ ಟ್ಯೂಮರ್ ಕಾಯಿಲೆಯಿಂದ ಬಳಲ್ತಾ ಇದ್ದಂತಹ ಮಲ್ಲಮ್ಮ ಬಂಡೆ ಬೆಂಗಳೂರು ಸೇರಿದಂತೆ ವಿವಿಧೆಡೆ ಚಿಕಿತ್ಸೆ ಪಡಿತಾ ಇದ್ರು. ಚಿಕಿತ್ಸೆ ಪಡೆದು ಕಲಬುರಗಿ ನಗರದಲ್ಲಿ ಮಲ್ಲಮ್ಮ ವಾಸವಾಗಿದ್ರು. ಮೃತ ಮಲ್ಲಮ್ಮ ಬಂಡೆಗೆ 2 ಮಕ್ಕಳಿದ್ದು ಅವರೀಗ ತಂದೆ ತಾಯಿಯನ್ನ ಕಳೆದುಕೊಂಡು ಅನಾಥರಾಗಿದ್ದಾರೆ. 2014 ಜನವರಿ 14ರಂದು ಮಲ್ಲಿಕಾರ್ಜುನ ಬಂಡೆ ಮೃತಪಟ್ಟಿದ್ರು. ಶಾರ್ಪ್ ಶೂಟರ್ ಮುನ್ನಾ ಜೊತೆ ಗುಂಡಿನ ಕಾಳಗದಲ್ಲಿ ಮಲ್ಲಿಕಾರ್ಜುನ ಬಂಡೆ ಸಾವನ್ನಪ್ಪಿದ್ರು. ಆ ನಂತರದಲ್ಲಿ ಬಹಳಷ್ಟು ಹೋರಾಟವನ್ನ ನಡೆಸಿದ್ರು ಮಲ್ಲಮ್ಮ. ಆದರೆ ಬ್ರೈನ್ ಟ್ಯೂಮರ್ನಿಂದ ಬಳಲ್ತಾ ಇದ್ದಂತಹ ಮಲ್ಲಮ್ಮ 2 ಮಕ್ಕಳನ್ನು ಅಗಲಿದ್ದಾರೆ. ಇನ್ನು ಈ ಮಕ್ಕಳಿಗೆ ಯಾರು ಗತಿ ಎನ್ನುವಂತಹ ಪ್ರಶ್ನೆ ಉದ್ಭವ ಆಗುತ್ತೆ. ಈ ಕುರಿತು ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಲಿಕ್ಕೆ ಸಮಾಜ ಸೇವಕಿ ಕವನ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕವನ ಅವರೇ, ನಮಸ್ಕಾರ. ನಮಸ್ತೆ. ಕವನ ಅವರೇ, ಬಂಡೆ ಅವರು ಸಾವನ್ನಪ್ಪಿ 2 ವರ್ಷಗಳು ಕಳೆದಿದೆ. ಈಗ ಅವರ ಪತ್ನಿ ಕೂಡ ಸಾವನ್ನಪ್ಪಿರುವಂಥದ್ದು. ಆ ಮಕ್ಕಳನ್ನ ನೋಡ್ತಾ ಇದ್ರೆ ಬಹಳ ಬೇಸರ ಆಗುತ್ತೆ. ನಿಜಕ್ಕೂ ಬಂಡೆಯವರ ಸಾವನ್ನೇ ಅರಗಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ಆ ಕುಟುಂಬಕ್ಕೆ ಇನ್ನೊಂದು ಬರಸಿಡಿಲು ಅಂತ. ಕುಟುಂಬ ಎಲ್ಲಿದೆ ಅಂತ ನಾನು ಈ ವಿಷಯದಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಕುಟುಂಬನೇ ಇಲ್ದಂಗಾಗಿದೆ ಅಲ್ಲ. ನಮ್ ಸರ್ಕಾರ ಅನ್ನೋದಕ್ಕಿಂತ ನಮ್ ವ್ಯವಸ್ಥೆ ಅಂತ ಹೇಳ್ಬಹುದು. ಸರ್ಕಾರ ಯಾವ್ದೇ ಇರ್ಲಿ, ಕಾಂಗ್ರೆಸ್ ಇರ್ಲಿ, ಬಿಜೆಪಿ ಇರ್ಲಿ, ಜೆಡಿಎಸ್ ಇರ್ಲಿ, ಯಾವ್ದೇ ಪಕ್ಷ ಇದ್ದಿದ್ರು ಇವ್ರು ಇದೇ ಮಾಡ್ತಿದ್ರು. ಕೊಲೆ ಆಗಿದ್ದು ಮೊದಲನೇದು ಮಲ್ಲಿಕಾರ್ಜುನ್ ಬಂಡೆ ಅವರು. ನಾನು ಅದನ್ನ ಯಾವಾಗ್ಲೂ ಪ್ರತಿ ಸಲಿನೂ ನಾನು ಇದನ್ನೇ ಹೇಳಿದ್ದು. ನಾವು ಹೋರಾಟ ಎತ್ಕೊಂಡಾಗ್ಲೂ ಅಷ್ಟೇನೆ ಅದು ಕೊಲೆನೇ ಆಗಿದ್ದು. ಇವಾಗ ಮಧು ಅವ್ರು ತೀರೋಗಿದ್ದು ಒಂದ್ ಕೊಲೆ ಅಂತಾನೆ ನಾನು ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಇದು ಹೇಳಲಿಕ್ಕೆ ಮಾತಿವತ್ತು ಬರ್ತಾ ಇಲ್ಲ ನನಗೆ ಹೇಳ್ಬೇಕಂದ್ರೆ. ಬಹಳ ನೋವಿನ ಸಂಗತಿ. ಬಿಕಾಸ್ ನಾನು ಅವ್ರ ಜೊತೆ ಬಹಳ ಒಡನಾಟದಲ್ಲಿದ್ದೆ. ಈಗ 1 ತಿಂಗಳು ಮುಂಚೆನೂ ಬಂದಿದ್ರು ಚೆಕಪ್ಗೆ ಅಂತ ಹೇಳಿ. ಇವನ್ ನೆನ್ನೆ ಸಹ ಹೋಗಿದ್ದಾರೆ ಹಾಸ್ಪಿಟಲ್ಗೆ, MRI ಮಾಡ್ತಿದ್ದಾರೆ. ಟ್ಯೂಮರ್ ಒಂದ್ ಸ್ವಲ್ಪ ಬೆಳೆದಿದೆ. ಇದೆಲ್ಲ ಅವ್ರಿಗೆ ಆಗಕ್ಕೆ ಮತ್ತೊಂದು ಕಾರಣ ಅಂತಂದ್ರೆ ಬಹಳ ಯೋಚನೆ ಮಾಡಿದ್ದಾರೆ ಅವ್ರು. ಗಂಡ ತೀರ್ ಹೋದ ನಂತರ ಅವ್ರು ಬಹಳ ಯೋಚನೆ ಮಾಡಿದ್ರು. ಅದಕ್ಕೆ ಅವ್ರಿಗೆ ಆತರ ಹುಷಾರಿಲ್ದಂಗಾಯ್ತು. ಮತ್ತೆ ಈಗ ನೆನ್ನೆ ಗಣಪತಿ ಅವ್ರದ್ದು ಬಹಳ ನೋಡಿದ್ದಾರೆ. ಮನ್ಸಿಗೆ ಅವ್ರು ಹಚ್ಕೊಂಡಿದ್ದಾರೆ ಅಷ್ಟೇ, ಬೇರೆ ಇನ್ನೇನು ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ನಮ್ ವ್ಯವಸ್ಥೆ ಮಾಡಿರುವಂತ ಕೊಲೆ ಅಂತ ಹೇಳಲಿಕ್ಕೆ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಒಂದು ಮಾತು ಹೇಳಿದ್ರಿ, ಅಂದ್ರೆ ಕುಟುಂಬ ಎಲ್ಲಿ ಉಳಿದಿದೆ ಅಂತ ಅನ್ನುವಂಥದ್ದು ನಿಜ. ಬಹುಶಃ ಈಗ ಮಕ್ಕಳಿಗೆ ಯಾರು ಗತಿ ಅನ್ನುವಂಥದ್ದು, ಯಾಕಂದ್ರೆ ಸಮಾಜ ಜೊತೆಗೆ ಇರುವಂತಹ ಸರ್ಕಾರ ಯಾವುದು ಆ ಮಕ್ಕಳ ಪಾಲಿಗೆ ಆಗ್ತಾ ಇಲ್ವಾ ಅಂತ, ಅದಕ್ಕೂ ಕೂಡ ಮತ್ತೆ ಈಗ ಹೋರಾಟದ ಹಾದಿಯನ್ನು ಹಿಡಿಬೇಕಾಗುತ್ತಾ ಕವನ ಅವರೇ? ಮಕ್ಕಳಿಗೆ ಐ ಅಪ್ರಿಶಿಯೇಟ್ ಸರ್ಕಾರದ ಬಗ್ಗೆ ಒಂದಷ್ಟು ಖುಷಿ ಪಡೋದೇನಂತಂದ್ರೆ ಮಕ್ಕಳಿಗೆ ಅವ್ರು ಎಜುಕೇಶನ್ ಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ದಟ್ ಈಸ್ ಬಹಳ ಒಳ್ಳೆ ಇದು. ಮತ್ತೆ ಅದನ್ನ ಆಶ್ವಾಸನೆಯಾಗೆ ಉಳಿದಿಲ್ಲ, ಅದನ್ನ ತಂದಿದ್ದಾರೆ ಜಾರಿಗೆ. ಅದೊಂದು ಖುಷಿ ಇದೆ. ಮತ್ತೆ ಮೊನ್ನೆ ಅವ್ರಿಗೆ ಖರ್ಚಾದಂತದ್ದು ಏನ್ ಖರ್ಚಾಗಿದೆ ಅದನ್ನ ಅವರು ಕೊಟ್ಟಿದ್ದಾರೆ ಅಮೌಂಟ್. ನಿಮ್ ಜೊತೆ ಎಸ್ ಕವನ ಅವರು ಹೇಳ್ತಿದ್ದಾರೆ, ಅಂದ್ರೆ ಈ ಮುಂದಿನ ದಿನಗಳಲ್ಲಿ ಹೋರಾಟ ಇನ್ನಷ್ಟು ಬಲಪಡಿಸದೇ ಇದ್ರೆ ಬಹುಶಃ ಮಕ್ಕಳ ಪಾಲಿಗೆ ಇಲ್ಲ. ನಾವು ವೀರಶೈವ ಲಿಂಗಾಯತ ವೇದಿಕೆ ಪ್ರಶಾಂತ್ ಕಲ್ಲೂರ್ ನೇತೃತ್ವದಲ್ಲಿ ಏನ್ ಈ ಸಂಘಟನೆ ಇದೆ, ಖಂಡಿತ ನಾವ್ ಇದನ್ನ ಇಲ್ಲಿಗೆ ಬಿಡೋದಿಲ್ಲ. ಸರ್ಕಾರಕ್ಕೆ ನಾವು ಬಿಸಿ ಮುಟ್ಟಿಸ್ಲೇಬೇಕಾಗಿದೆ. ಒಬ್ರು ಇಬ್ರುದು ಅಂತ ಅಲ್ಲ. ಇವತ್ತು ಎಷ್ಟು ದಕ್ಷ ಅಧಿಕಾರಿಗಳು ತೀರೋಗಿದ್ದಾರೆ, ಎಷ್ಟು ದಕ್ಷ ಪ್ರಾಮಾಣಿಕರು. ಅದನ್ನು ಹೇಳೋದು ಇವಾಗ ಸಿಂಗಮ್ ಅಂತ ಕರೀತಾರೆ. ನಾನು ಅದನ್ನೇ ಹೇಳೋದು, ಕರ್ನಾಟಕದ ಸಿಂಗಮ್ ಅಂತ ಸುಮ್ನೆ ಜನಕ್ಕೆ ಕರೀಲಿಕ್ಕೆ ಯಾರಿಗೂ ಹುಚ್ಚಿಲ್ಲ ಅಲ್ಲ. ಸುಮ್ನೆ ಕರೆಯೋಕೆ ಒಬ್ಬ ವ್ಯಕ್ತಿನ ಹೈಪಿಕ್ ತಗೊಂಡೋಗಿ ಬಿಡ್ಲಿಕ್ಕೆ ಯಾರಿಗೂ ಹುಚ್ಚಿಲ್ಲ. ಕರ್ನಾಟಕದ ಸಿಂಗಮ್ ಅಂತ ದಕ್ಷ ಅಧಿಕಾರಿ ಅಂತ ಅವ್ರ ಮಕ್ಕಳ ಬಗ್ಗೆ ಸಾಕಷ್ಟು ಆಸೆ ಕನಸು ಇಟ್ಕೊಂಡಂತ ಮಧು ಅವ್ರು ಇವತ್ತಿಲ್ಲ. ನಾನು ಅವ್ರ ಜೊತೆ ಒಡನಾಟದಲ್ಲಿ ಇದ್ದಂತವಳಿಗೆ ನನ್ ಯೋಚನೆ ಆಗಿದ್ರೆ ಇನ್ನ ಮನೆಯವ್ರಿಗೆ ಹೇಗೆ ಆಗ್ಬೋದು. ಶಿವಾನ್ ಇವಾಗ ಬಹಳ ಚಿಕ್ಕ ಹುಡುಗಿ, ಅವಳಿನ್ನ ಅಷ್ಟು ಮೆಚುರಿಟಿ ಇಲ್ಲ. ಅವನಿನ್ನ UKG ಓದ್ತಿದ್ದಾನೆ, ಸಾಯಿ ದರ್ಶನ್. ಅವನ್ ಯೋಚನೆ ಮಾಡಿ, ಇಬ್ಬರಿಗೂ ತಾವ್ ಏನನ್ನ ಕಳ್ಕೊಂಡಿದೀವಿ ಅಂತ ಅರಿವಾಗುವಂತ ಏಜ್ ಕೂಡ ಅಲ್ಲ. ಇಲ್ಲ ಅವ್ರ ಮಗ ಯು ವಿಲ್ ನಾಟ್ ಬಿಲೀವ್, ಅವ್ರ ಅಪ್ಪನ್ ಸಾಂಗ್ ಎನಿ ಟೈಮ್ ನಾನ್ ಮೀಟ್ ಮಾಡಿದಾಗ ಅವ್ರ ಅಪ್ಪನ್ ಸಾಂಗ್ ಬರ್ದಿದ್ದಾರೆ ಒಂದಷ್ಟು. ಅಲ್ಲಿ ಅವರೇ ಗುಲ್ಬರ್ಗದವರು ಅದನ್ನ ಹಾಡ್ ಹಾಕಿ ಅಕ್ಕ ಕೇಳು, ಆಂಟಿ ಕೇಳು ಅಂತ ಹೇಳಿ ಕೇಳಿಸ್ತಾ ಇದ್ರು. ಅಂದ್ರೆ ಇನ್ನ ಅಷ್ಟು ಚಿಕ್ಕ ವಯಸ್ಸಿಗೆ ತಂದೆ ಕಳ್ಕೊಂಡಿದ್ರು. ಇವಾಗ ತಾಯಿನೂ ಇಲ್ಲ ಅಂದ್ರೆ ನೋಡೋರು ಯಾರು? ರಮಾದೇವಿ ಅವ್ರು ಇದಾರೆ, ಒಪ್ಪಣ್ಣ. ಮಲ್ಲಮ್ಮ ಅವರ ಅಕ್ಕ ಇದಾರೆ, ನೋಡ್ಕೋತಾರೆ ಅಂತ ಹೇಳ್ಬೋದು. ಬಟ್ ಹೌ ಲಾಂಗ್? ಅವ್ರುನು ಒಬ್ಬ ಇವಾಗ ಟೀಚರ್ ಇದಾರೆ. ಏನೇ ಆದ್ರೂ ತಂದೆ ತಾಯಿ ತಂದೆನೆ. ಅವ್ರನ್ನ ಇನ್ನೊಬ್ರನ್ನ ಸೃಷ್ಟಿಸಕ್ಕೂ ಸಾಧ್ಯ ಇಲ್ಲ, ಅವ್ರ ಜಾಗ ಮತ್ತೊಬ್ರು ತುಂಬ್ಲಿಕ್ಕೂ ಸಾಧ್ಯ ಇಲ್ಲ. ನಿಜ.
ಇದಕ್ಕೆ ನಮ್ ಸರ್ಕಾರದವರು ಎಚ್ಚೆತ್ಕೊಂಡು ಅಟ್ಲೀಸ್ಟ್ ಈಗಾದ್ರೂ ಎಚ್ಚೆತ್ಕೊಂಡು ಯಾರ್ಯಾರಿಗೆ ಈ ತರ ತೊಂದ್ರೆ ಆಗ್ತಿದೆ, ಈಗ ದಕ್ಷ ಪ್ರಾಮಾಣಿಕರು ಸಾಯ್ತಾ ಇದಾರೆ, ಅದನ್ನ ಅಟ್ಲೀಸ್ಟ್ ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಅದ್ ಬಿಟ್ಬಿಟ್ಟು ಉಡಾಫೆ ಮಾತಾಡ್ಕೊಂಡು ಉಡಾಫೆ ರಿಯಾಕ್ಷನ್ ಕೊಟ್ರೆ ಖಂಡಿತ ಸರ್ಕಾರ ಇದು ಮುಂದೆ ಉಳಿಯುತ್ತೆ ಅಂತ ನನ್ಗೆ ಯಾವ್ದೇ ರೀತಿ ನಂಬಿಕೆ ಇಲ್ಲ. ಈ ಸರ್ಕಾರ ಅಂತ ನಾನು ಹೇಳ್ತಾ ಇಲ್ಲ, ಯಾವ್ದೇ ಪಕ್ಷ ಇದ್ದಿರ್ಬೋದು, ಯಾವ ಪಕ್ಷ ಇದ್ದಿದ್ರು ಇದೇ ಕೆಲಸ ಆಗ್ತಿತ್ತು. ಅವ್ರು ಯಾರನ್ನ ಓಲೈಸ್ತಾರೆ ಅನ್ನೋದು ಇವತ್ತಿಗೆ ಗೊತ್ತಿದೆ. ಇವತ್ತು DC ಅವ್ರನ್ನ ವರ್ಗಾವಣೆ ಮಾಡಿದ್ರು ಹೊರತು ಅವ್ರನ್ನ ಇಮಿಡಿಯೇಟ್ ಸಸ್ಪೆಂಡ್ ಮಾಡ್ಲಿಲ್ಲ. ಬಂಡೆ ಅವ್ರು ತೀರ್ ಹೋದಾಗ ಸಸ್ಪೆಂಡ್ ಮಾಡಿ ಅಂತ ನಾವು ಡಿಮಾಂಡ್ ಮಾಡಿದ್ವಿ. ಅಟ್ಲೀಸ್ಟ್ CBI ಕೊಡಿ ಅಂತ ಇವ್ರು ಕಳ್ಕೊಳ್ಳೋದೇನಿತ್ತು, CBI ಕೊಟ್ಟಿದ್ರೆ ನಾನು ಇಷ್ಟೇ ಕೇಳೋದು. ಅವ್ರು ಪ್ರಾಮಾಣಿಕರಾಗಿದ್ರೆ, ಆ DC ಅವ್ರು ಪ್ರಾಮಾಣಿಕರಾಗಿದ್ರೆ ಮುನ್ನ ಹತ್ಯೆ ಅದು ನಿಜವಾಗ್ಲೂ ಇವರಿಂದ ಅವರೇ ಹತ್ಯೆ ಮಾಡಿದ್ರೆ, ಮುನ್ನಾನೇ ಹತ್ಯೆ ಮಾಡಿದ್ರೆ ಇವ್ರು CBI ಕೊಟ್ಟಿದ್ರೆ ಕಳ್ಕೊಳ್ಳೋದೇನಿತ್ತು. ಕೆ ರವಿ ಇದ್ದಿರ್ಬೋದು, ಗಣಪತಿ ಇದ್ದಿರ್ಬೋದು, ಹಿಂಗ್ ಸಾಲ ತೀರ್ತಾನೆ ಇದಾರಲ್ಲ. ಇನ್ನೆಷ್ಟು ದಕ್ಷ ಅಧಿಕಾರಿಗಳು ಬೇಕು ಇವ್ರಿಗೆ, ಇನ್ನೆಷ್ಟು ಬಲಿ ಬೇಕು ಅಂತ ಮತ್ತೆ ಅದೇ ಪ್ರಶ್ನೆ ಉದ್ಭವ ಆಗುತ್ತೆ. ಬಲಿ ಭಾಗ್ಯ ಅಂತ ಏನಾದ್ರು ಒಂದು ಯೋಜನೆ ಸ್ಟಾರ್ಟ್ ಮಾಡ್ಬೇಕಾಗುತ್ತಾ ಏನೋ ಗೊತ್ತಿಲ್ಲ ಜನಸಾಮಾನ್ಯರು. ಎಸ್ ಕವನ ಅವರೇ, ತಮ್ಮ ಬೆಂಬಲ ಇದೇ ರೀತಿ ಇರ್ಲಿ. ಥ್ಯಾಂಕ್ ಯು ಸೋ ಮಚ್ ಸುವರ್ಣ ನ್ಯೂಸ್ ನೊಂದಿಗೆ ಮಾತನಾಡಿದಕ್ಕೆ.